ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ಕೂಡ ನಾನು ಸಂಗೀತನ ಮಾತಾಡ್ಸಲ್ಲ, ನಾನು ನೋಡೋದಿಲ್ಲ, ಸಂಗೀತನ ಫ್ರೆಂಡ್ಶಿಪ್ಪೇ ಬೇಡ ನನಗೆ ಅನ್ನುವಂಥ ರೇಂಜಿಗೆ ನೀವು ಮಾತಾಡಿದ್ರಿ. ಏನು ನಡೆದಿತ್ತು ಅವತ್ತು? ನಾವು ಅವರು ಸಿಂಕ್ ಆಗ್ತಾ ಇರಲಿಲ್ಲ, ಮಾತುಕತೆ ಕೂರ್ತಾ ಇರಲಿಲ್ಲ, ಡಿಸ್ಟೆನ್ಸ್ ಪ್ರಾಬ್ಲಮ್. ಆ ಡಿಸ್ಟೆನ್ಸ್ ಹತ್ರ ಬಂದಮೇಲೆ ನಾವೇನು ಅವರೇನು ಅಂತ ಗೊತ್ತಾಯಿತು. ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂತ ಕರಿತಾ ಇದ್ರು, ಯಾಕೆ? ಚೆನ್ನಾಗಿ ಆಟ ಆಡ್ತಾನೆ ಅಂತ. ನಮ್ರತ ಕಂಡ್ರೆ ನಿಮಗೆ ಉರಿ ಉರಿ ಆಗ್ತಾ ಇತ್ತು, ಯಾಕೆ? ಉರಿ ಆಗ್ತಿರಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಅವಳು ಯಾವತ್ತೂ ನನ್ನನ್ನು ಆ ಥರ ನೋಡಿಲ್ಲ. ಕಾರ್ತಿಕ್ ಅವ್ರು ಗೆದ್ರು, ವಿನಯ್ ಅವರು ಸೋತರು ಅಂತ ಅನಿಸ್ತಾ ಹೇಗೆ? ಇಲ್ಲ ಸರ್, ವಿನಯ್ ಸೋತಿಲ್ಲ ಸರ್, ವಿನಯ್ ಗೆದ್ದರು. ಜನಗಳ ಪ್ರೀತಿ ಗಳಿಸೋದ್ರಲ್ಲಿ ಗೆದ್ದರು ಸರ್. ಯಾಕೆಂದರೆ ಅಗ್ರೆಷನ್ನು ವಿಲನ್ ಅಂತ ನೋಡೋ ವಿನಯ್ ಮನಸ್ಸೊಳಗೆ ಒಂದು ಮಗು ಮನಸ್ಸಿದೆ ಸರ್. ಬಟ್ ನೀವು ಆಟ ಆಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕಿಚ್ಚ ಸುದೀಪ್ ಅವರು ಇದ್ರೋ ಏನೋ ಅಥವಾ ಯಾವುದೋ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರು ಕೂಡ ನಾನು ಸಂಗೀತನ ಮಾತಾಡ್ಸಲ್ಲ, ನಾನು ನೋಡೋದಿಲ್ಲ, ಸಂಗೀತನ ಫ್ರೆಂಡ್ಶಿಪ್ಪೇ ಬೇಡ ನನಗೆ ಅನ್ನುವಂಥ ರೇಂಜಿಗೆ ನೀವು ಮಾತಾಡಿದ್ರಿ. ಏನು ನಡೆದಿತ್ತು ಅವತ್ತು? ಸರ್, ಅವತ್ತು ನಡೆದಿದ್ದು ಏನೂ ಇಲ್ಲ ಸರ್. ಅದೇ ನಾನು ಹೇಳ್ತೆ ಅಲ್ವಾ, ಹಾಗೆ 108 ಈಗ ಆಟಗಳು ಅಂತ ಬಂದಾಗ ಅವ್ರಿಗೆ ನನ್ನ ಮೇಲಿರೋ ಒಪಿನಿಯನ್ನು, ನನಗೆ ಅವ್ರ ಮೇಲಿರೋ ಒಪಿನಿಯನ್ ಚೇಂಜ್ ಆಗ್ತಾನೆ ಇರುತ್ತೆ. ಅದರಲ್ಲೆಲ್ಲ ಅದೇ ರೀತಿ ಅವರು ಹೇಳಿದರು. ಸೊ ಹಾಗಾಗಿ ಅದು ಆ ಥರ ಆಗಿತ್ತು. ರೆಡ್ ರೋಸ್ ಕೊಟ್ಟ ಮೇಲೆ ಎಲ್ಲ ಸರಿ ಹೋಯ್ತು ಸರ್. ಯಾಕೆಂದರೆ ನಾವು ಅವರು ಸಿಂಕ್ ಆಗ್ತಾ ಇರಲಿಲ್ಲ, ಮಾತುಕತೆ ಕೂರ್ತಾ ಇರಲಿಲ್ಲ, ಡಿಸ್ಟೆನ್ಸ್ ಪ್ರಾಬ್ಲಮ್ ಇತ್ತು. ಆ ಡಿಸ್ಟೆನ್ಸ್ ಹತ್ರ ಬಂದಮೇಲೆ ನಾವೇನು ಅವರೇನು ಅಂತ ಗೊತ್ತಾಯಿತು. ಸೊ ಹಂಗಾಗಿ ಇಬ್ಬರು ಅನುಸರಿಸ್ಕೊಂಡು ಹೋದ್ವಿ ಸರ್. ಅಂದರೆ ಅವರು ಆಲ್ರೆಡಿ ಈ ಹಿಂದೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅವರು ಹೀರೋಯಿನ್ ಆದಂಥವ್ರು, ಸಿನಿಮಾದಲ್ಲಿ ಇದ್ದಂಥವ್ರು, ಕಾಮಿಡಿ ಸಂತೋಷ್ ಅವರು ಒಂದಿಷ್ಟು ಸಿನಿಮಾ ಅಥವಾ ಇನ್ನೊಂದು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದಂಥವ್ರು. ಸೊ ಈ ಮಟ್ಟದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಹಿಂದಿರೋದಕ್ಕೆ ಇದು ಕಾರಣ ಆಯಿತಾ ಹೇಗೆ ಅಂತ? ಇಲ್ಲ, ಅವರು ನನ್ನ ಒಂದು ಇದೇ ಬೇರೆ ಇತ್ತು. ಅವ್ರು ಸಿಕ್ಕಿರಲಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ಒಳ್ಳೆ ಆ್ಯಕ್ಟ್ರಸ್ ಆ್ಯಕ್ಚುಲಿ. ಅವ್ರು ಸ್ಟ್ರೈಟ್ ಫಾರ್ವರ್ಡು. ಕೊನೆಗೆ ನಾವು ಹತ್ರದಿಂದ ನೋಡಿದ್ಮೇಲೆ ಗೊತ್ತಾಯಿತು, ತುಂಬ ಒಳ್ಳೆ ಹುಡುಗಿ, ಸ್ಟ್ರಾಂಗ್ ಲೇಡಿ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಚೆನ್ನಾಗಿ ಆಟ ಆಡ್ತಾರೆ. ಆಡಲಿ. ಈ ಸೀಸನ್ನು ಒಂದು ಮಹಿಳೆಯರಿಗೆ ಸಿಗ್ಬೋದೇನೋ ಅಂತ ನನ್ನ ಮೈಂಡಲ್ಲಿ ಓಡ್ತಾಯಿತ್ತು. ಯಾಕೆ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿದ್ದಾರಲ್ಲ, ಈ ಸರಿ ಆಗ್ಬೋದೇನೋ, ಸ್ಟ್ರಾಂಗ್ ಆಗಿದ್ದಾರೆ, ಫೈಟ್ ಬೀಳುತ್ತೆ, ಹೀರೋ ಮತ್ತು ಹೀರೋಯಿನ್ಗೆ ಫೈಟ್ ಬೀಳುತ್ತೆ, ಇಲ್ಲ ನಮಗೆ ಫೈಟ್ ಬೀಳುತ್ತೆ, ನಾವು ಗೆಲ್ತೀವಿ 100% ಅಂತ ಯಾರ್ಯಾರಿಗೋ ಅನಿಸಿರುತ್ತಲ್ವ. ಸೊ ನನ್ನ ಅನಿಸಿಕೆಯಲ್ಲಿ ಹಂಗೆ ಅನಿಸಿತ್ತು ಆ್ಯಕ್ಚುಲಿ. ಸಂಗೀತ ಅವ್ರನ್ನ ನಾನು ಆಚೆ ಬಂದಲ್ಲೂ ಕೂಡ ಮಾತಾಡ್ತಿಲ್ಲ ಅಂತ ಟಾಸ್ಕಲ್ಲಿ ಅಥವಾ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಹೇಳಿದ್ರಿ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಿ, ಸಂಗೀತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಮಾತಾಡ್ತೀರಾ? ಸರ್, ಖಂಡಿತವಾಗ್ಲೂ ಸಂಗೀತ ಗುಡ್ ಫ್ರೆಂಡು. ಅವ್ರು ಖಂಡಿತ ಫೋನ್ ಮಾಡಿ ಮಾತಾಡಿದ್ರೆ ಮಾತಾಡ್ತೀನಿ. ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಅಂಥ ಒಂದು ಪ್ರಯತ್ನ ಮಾಡಿದ್ರೆ ಮಾಡ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನನಗೆ ಅವ್ರ ನಂಬರ್ ಸಿಕ್ಕಿಲ್ಲ. ಅವರು ಆ್ಯಕ್ಚುಲಿ ಗುಡ್ ಫ್ರೆಂಡ್, ಪ್ಯೂರ್ ಹಾರ್ಟ್, ಏನೂ ಅವರು ದ್ವೇಷ ಸಾಧಿಸಲ್ಲ ಅವ್ರು ಯಾರ ಮೇಲೂ ಅಂತ ನಂಗೆ ನಂಬಿಕೆ ಇದೆ. ನಾವಿಬ್ಬರು ಅದೇ ಥರ ಇದ್ದೀವಿ. ಆ ಕ್ಷಣಕ್ಕೆ ಹೇಳಿರ್ಬೋದು, ನೀನು ನನಗೆ ಸಿಗಬೇಡ, ನಾನು ನಿಂಗೆ ಸಿಗಲ್ಲ ಅಂತ ಹೇಳಿರ್ಬೋದು. ಬಟ್ ಜಾಸ್ತಿ ಸಿಗರೆ ನಾವಿಬ್ಬರು ಸರ್. ಸಂಗೀತ ಅವ್ರ ಮೇಲೆ ಒಂದು ಗುಡ್ ಒಪಿನಿಯನ್ನು ಸಂತೋಷ್ ಅವ್ರಿಗೆ ಬರೋದಕ್ಕೆ ಕಾರಣ ಸಂತೋಷ್ ಅವ್ರ ಮಿಸ್ಸಸ್ ಅನ್ನುವಂಥದ್ದು. ಯಾವಾಗ ಸಂತೋಷ್ ಅವ್ರ ಮಿಸ್ಸಸ್ ಅಂದರೆ ನಿಮ್ಮ ಮಿಸ್ಸಸ್ ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ಆ ಒಂದು ವಾತಾವರಣ ಚೇಂಜ್ ಆಯಿತು, ನಿಜನಾ? ಇಲ್ಲ, ಅವ್ರು ಬರೋದಕ್ಕಿಂತ ಮೊದಲೇ ರೆಡ್ ರೋಸ್ ಕೊಟ್ಟಿದ್ರು. ನನ್ನ ಹೆಂಡತಿ ಬರ್ತಾಳೆ ಅಂತ ಗೊತ್ತಿದ್ದು ಅವ್ರು ರೆಡ್ ರೋಸ್ ಕೊಟ್ಟಿಲ್ಲ. ನಾನು ಮೊದಲೇ ರೆಡ್ ರೋಸ್ ಕೊಟ್ಟಿದ್ರು ಅವ್ರು. ಆ್ಯಕ್ಚುಲಿ ರೆಡ್ ರೋಸ್ ಕೊಟ್ಟಮೇಲೆ ನನ್ನ ಒಪಿನಿಯನ್ ಚೇಂಜ್ ಆಯಿತು. ನಾನು ಚೆನ್ನಾಗಿದ್ದೆ. ಸೊ ಆ ಟೈಮಲ್ಲಿ ಬಂದು ನಾವಿಬ್ಬರು ಚೆನ್ನಾಗಿರೋದು ನೋಡೋ ಅಥವಾ ಸಂಗೀತ ಸ್ಟ್ರಾಂಗ್ ಆಗಿರೋದು ನೋಡೋ ಎಲ್ಲ ನೋಡಿ ನನ್ನ ಹೆಂಡತಿ ಸಂಗೀತಕ್ಕೆ ಸಪೋರ್ಟ್ ಮಾಡಿದ್ರು. ನನ್ನ ಬೇನು ಹಂಗೆ ಇತ್ತು, ನನ್ನ ಹೆಂಡತಿ ಬೇನು ಹಂಗೆ ಇತ್ತು. ಸೊ ಹಂಗಾಗಿ ಅದನ್ನು ಸೇಮ್ ಫಾಲೋ ಅಪ್ ಮಾಡಿದ್ವಿ. ಆದರೂ ಕೂಡ ನಿಮ್ಮನ್ನು ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂತ ಕರಿತಾ ಇದ್ರು, ಯಾಕೆ? ಚೆನ್ನಾಗಿ ಆಟ ಆಡ್ತಾನೆ ಅಂತ. ನಮ್ರತ ಕಂಡ್ರೆ ನಿಮಗೆ ಉರಿ ಉರಿ ಆಗ್ತಾ ಇತ್ತು, ಯಾಕೆ? ಇಲ್ಲ, ಅದು ನಿಮ್ಮ ಪರ್ಸ್ಪೆಕ್ಟಿವ್. ಉರಿ ಆಗ್ತಿರಲಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಅವಳು ಯಾವತ್ತೂ ನನ್ನನ್ನು ಆ ಥರ ನೋಡಿಲ್ಲ. ನಾಮಿನೇಷನ್ ಅಂತ ಪ್ರಕ್ರಿಯೆ ಬಂದಾಗ ನಮ್ರತ ನನ್ನನ್ನು ನಾಮಿನೇಟ್ ಮಾಡಬೇಕು, ನಾನು ನಮ್ರತ ನಾಮಿನೇಟ್ ಮಾಡಬೇಕು, ಅದೊಂದು ಆಟ ಅಷ್ಟೇ. ನನ್ನ ಕಾಮಿಡಿಗೆ ತುಂಬ ಸಪೋರ್ಟ್ ಮಾಡಿ ಆ ಬಿಗ್ ಬಾಸ್ ಮನೆಯಲ್ಲಿ ಸಾರಥಿಯಾಗಿ ನಿಂತ್ಕೊಂಡವರು ಅಂದರೆ ನಮ್ರತ. ತುಂಬ ನಗಿಸಿದ್ದೀನಿ, ತುಂಬ ಸಪೋರ್ಟ್ ಮಾಡಿದರೆ ಬ್ಯೂಟಿಫುಲ್ ಅವರು. ಸರಿ, ಈಗ ನಾವು ಕಾರ್ತಿಕ್ ವಿಚಾರಕ್ಕೆ ಬರೋದಾದರೆ, ಕಾರ್ತಿಕ್ ಆಟ ಹೇಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸಖತ್ತಾಗಿ ಆಡ್ತಾರೆ ಅವರು. ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಅವರು. ಆ್ಯಕ್ಚುಲಿ ಯಾವತ್ತೂ ನಾನು ಈ ಆಟ ಆಡಲ್ಲ ಅಂತ ಹಿಂದೆ ಬಂದ ವ್ಯಕ್ತಿನೇ ಅಲ್ಲ. ಎಂಥ ಆಟ ಕೊಟ್ಟರು ನಾನು ಆಡ್ತೀನಿ ಅಂತ ಧೈರ್ಯವಾಗಿ ತೊಡೆ ತಟ್ಕೊಂಡು ಹೋಗಿ ನಿಂತ್ಕೊಳ್ಳೋ ಏಕೈಕ ಗಂಡವ. ಸೇಮು ಎಲ್ಲ ಆಟನೂ ಆಡಿದ್ದಾರೆ, ತುಂಬ ಚೆನ್ನಾಗಿ. ಎಲ್ಲ ಆಟ ಅಂದರೆ ಫ್ಲರ್ಟ್ ಕೂಡ, ಅಂದರೆ ಹುಡುಗಿರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಫ್ಲರ್ಟ್ ಮಾಡಬೇಕು, ಅದು ಕೂಡ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಇಲ್ಲ, ನೀವು ಫ್ಲರ್ಟ್ನ ಆಟ ಅಂತ ಅನ್ಬೇಡಿ. ಫ್ಲರ್ಟ್ ಮಾಡಿಲ್ಲ ಆ್ಯಕ್ಚುಲಿ, ಫ್ರೆಂಡ್ಶಿಪ್ ಅವ್ರದ್ದು. ಫ್ರೆಂಡ್ಶಿಪ್ಪಲ್ಲಿ ಇದ್ದಿದ್ದು ಆ್ಯಕ್ಚುಲಿ. ನಾನು ಹತ್ರದಿಂದ ನೋಡಿರೋದ್ರಿಂದ ಅದು ನೋಡೋರ್ಗೆ ಹಂಗೆ ಕಾಣಿಸ್ಬೋದು ಅಷ್ಟೇ. ಫ್ರೆಂಡ್ಸ್ ಆ್ಯಕ್ಚುಲಿ ಎಲ್ಲರ ಜೊತೆ ಅವ್ನು ಬೆಳೆಸಿದ್ದು ಪ್ಯೂರ್ ಫ್ರೆಂಡ್ಶಿಪ್ಪು.
ಆ ಪ್ಯೂರ್ ಫ್ರೆಂಡ್ಶಿಪ್ಪೇ ಇವತ್ತು ಅವನ ಗೆಲುವಿಗೆ ಕಾರಣವಾಯಿತು. ಬಟ್ ಸಂಗೀತ ಅವರು ಕಾರ್ತಿಕ್ ಅವರ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದರೆ ಯಾಕೆ ಅವರಿಬ್ಬರು ದೂರ ಆದರು, ಅಥವಾ ಅದು ಒಂದು ಟಾರ್ಗೆಟ್, ಅದು ಒಂದು ಕೂಡ ಅವ್ರ ತಂತ್ರ ಆಗಿತ್ತಾ? ಇಲ್ಲ, ಅದು ಗೇಮ್ ಸ್ಟ್ರಾಟಜಿ ಇರ್ಬೋದು. ನೀನು ಸಿಂಗಲ್ ಆಗಾಡು, ನಾನು ಸಿಂಗಲ್ ಆಗಾಡ್ತೀನಿ ಅಂತ ಜೊತೆಯಾಗಿ ಒಂದಷ್ಟು ದಿವಸ ಬಂದರು. ಆಮೇಲೆ ಇಬ್ರಿಗೂ ಅನಿಸಿದೆ ಸಿಂಗಲ್ ಆಗಿ ಆಡೋಣ ಅಂತ. ಸಿಂಗಲ್ ಆಗಿ ಆಡಿರ್ಬೋದು ಅಲ್ವಾ, ಅದೇ ಗೇಮ್ ಸ್ಟ್ರಾಟಜಿ ಅಲ್ವಾ. ಈಗ ಕಾರ್ತಿಕ್ ಅವರು ಸಂಗೀತ ಅವ್ರ ಜೊತೆ ಸ್ವಲ್ಪ ದಿವಸ ಫಸ್ಟ್ ಹಾಫಲ್ಲಿ ಹೇಳೋದಾದರೆ ತುಂಬ ಚೆನ್ನಾಗಿ ಆತ್ಮೀಯತೆಯಿಂದ ನಡ್ಕೊಂಡಿರ್ತಾರೆ. ಆಮೇಲೆ ಅವರು ದೂರ ಆಗ್ತಾರೆ. ನಂತರ ತನಿಷ್ ಅವ್ರ ಜೊತೆ ಬರ್ತಾರೆ. ನಂತರ ನಮ್ರತಾಗೂ ಕೂಡ ಆ ಥರ ಆಗ್ತಾರೆ. ಸೊ ಇದು ಕೂಡ ಗೇಮ್ ಪ್ಲಾನ್ ಅಂತೀರಾ, ಅಥವಾ ಅವ್ರ ನೇಚರೇ ಆಗಿದೆ ಅಂತ? ಇಲ್ಲ, ಗೇಮ್ ಪ್ಲ್ಯಾನ್ ಅಂತಲ್ಲ. ಮನೆಯಲ್ಲಿ ಒಂಟಿ ಆದಾಗ ಇನ್ನೊಬ್ಬರ ಸ್ನೇಹ ಬೆಳೆಸೋದು ಸಹಜ. ಒಂಟಿಯಾಗಿ ಮೂಕನಾಗಿ ಕೂತ್ಕೊಳ್ಳೋಕೆ ಬಂದಿರ್ತಾರೆ ಅವರು. ಇನ್ನೊಬ್ಬರ ಜೊತೆ ಮಾತನಾಡಿ ತಾನೇ ಆ ಒಂದು ಬೇಜಾರು ಕಳೆಯೋದಾಗಿರ್ಬೋದು, ಮತ್ತು ಇನ್ನೊಂದಷ್ಟು ಆಟ ಆಡಲಿಕ್ಕೆ ಒಂದು ಹುಮ್ಮಸ್ಸನ್ನ ತೊಗೋಬೇಕು ಅಂತಂದರೆ ಸ್ನೇಹನ ಬೆಳೆಸ್ಕೋಬೇಕು. ಯಾರ ಜೊತೆನಾದರೂ ನೋವನ್ನು ಹಂಚ್ಕೊಳ್ಳೋಕೆ ಯಾರಾದರೂ ಒಬ್ಬ ಮನೇಲಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಯಾರಾದರೂ ದೂರ ಆದರೆ ಇನ್ನೊಂದು ಸ್ನೇಹನ ಬಯಸೋದ್ರಲ್ಲಿ ತಪ್ಪೇನಿದೆ? ಮೂಕನಾಗಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೋತ್ರೂ ಪರವಾಗಿಲ್ಲ, ಇನ್ನೊಬ್ಬರು ಸ್ನೇಹನ ಬೆಳೆಸ್ಕೊಂಡು ತನ್ನ ದುಃಖನ ಹೇಳ್ಕೊಳ್ಳೋದ್ರಲ್ಲಿ ಗೆದ್ದಿದ್ದಾರೆ. ಓಕೆ, ಕಾರ್ತಿಕ್ ಅವ್ರು ಗೆದ್ದರು, ವಿನಯ್ ಅವರು ಸೋತರು ಅಂತ ಅನಿಸ್ತಾ ಹೇಗೆ? ಇಲ್ಲ ಸರ್, ವಿನಯ್ ಸೋತಿಲ್ಲ ಸರ್, ವಿನಯ್ ಗೆದ್ದರು. ಆತ ತುಂಬ ಅದ್ಭುತವಾದ ಕಾಮಿಡಿಯನ್ನು ಜನಗಳ ಪ್ರೀತಿ ಗಳಿಸೋದ್ರಲ್ಲಿ ಗೆದ್ದರು ಸರ್. ಯಾಕೆಂದರೆ ಅಗ್ರೆಷನ್ನು ವಿಲನ್ ಅಂತ ನೋಡೋ ವಿನಯ್ ಮನಸ್ಸೊಳಗೆ ಒಂದು ಮಗು ಮನಸ್ಸಿದೆ ಸರ್. ವಿನಯ್ ಅಷ್ಟು ಬೇಗ ಕೋಪ ಮಾಡ್ಕೊಳ್ಳಲ್ಲ, ಕೋಪ ಮಾಡಿಕೊಂಡ್ರು ಜಾಸ್ತಿ ಹೊತ್ತಿರಲ್ಲ, ಬೇಗ ಕಾಂಪ್ರೋ ಆಗಿ ಸಾರಿ ಕೇಳ್ಕೊಂಡು ನಗನಗ್ತಾ ಖುಷಿಯಾಗಿರ್ತಾರೆ. ಯಾರಿಗೂ ನೋವು ಮಾಡದಿರ್ತಕ್ಕಂಥ ವ್ಯಕ್ತಿ ಕ್ಷಣಕ್ಕೆ ಕೋಪ ಬಂದಾಗ ಒಂದಷ್ಟು ಜನಕ್ಕೆ ನೋವಾದಾಗ ಅಲ್ಲೋಗಿ ಸಾರಿ ಕೇಳಿದ್ದಾರೆ ಸರ್. ಈಗ ನಾವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ವಿ, ಜನಗಳು ಕೂಡ ನೋಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ನೋಡ್ತಾನೆ ಈ 10ನೇ ಸೀಸನ್ ಇದೆಲ್ಲ ಬಹಳ ರಂಜನೀಯವಾಗಿತ್ತು. ಅಂದ್ರೆ ಅಗ್ರೆಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಮತ್ತೆ ಫ್ಲರ್ಟ್ನೆಸ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಿಂದ ರಸನಿಮಿಷಗಳನ್ನು ಕಳೆದಂಗೆ ಆಗ್ತಾ ಇತ್ತು. ಈ 10 ಬಿಗ್ ಬಾಸ್ 10ಗೆ ತುಂಬಾನೇ ಸ್ಟ್ರೆಂಥನ್ ಅಂತಂದ್ರೆ ಒಂದು ವಿನಯ್ ಗೌಡ, ಕಾರ್ತಿಕ್, ಸಂಗೀತ ಬಿಟ್ರೆ ತುಕಾಲಿ ಸಂತೋಷ್ ಅನ್ನುವಂಥದ್ದು ಅಭಿಪ್ರಾಯ ಎಲ್ಲ ಕಡೆ ಕೇಳಿ ಬಂತು. ಎಲ್ಲೋ ಒಂದು ಕಡೆ ಫೈನಲ್ಗೆ ಬರುವಂಥ ಸ್ಟೇಜ್ನಲ್ಲಿ ವಿನಯ್ ಗೌಡ ಅವರು ಎಲಿಮಿನೇಟ್ ಆಗಿದ್ದು ಬಹಳಷ್ಟು ಜನರಿಗೆ ನೋವು ತರಿಸ್ತು. ನಿಮಗೂ ಕೂಡ ನೋವು ಅನ್ನಿಸ್ತಾ ಹೇಗೆ? ಸರ್, ನನಗೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಸರ್. ವಿನಯ್ ಹೊರಗಡೆ ಬಂದಿದ್ದು ಶಾಕ್ ಅಂದರೆ ಶಾಕು. ಏನು ಹಿಂಗಾಗ್ಬಿಡ್ತಲ್ಲ ಪಾಪ. ಆತನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು, ಗೆಲ್ಲೇಬೇಕು ಅಂತ. ಅದು ಶಾಕ್ ಆಯಿತು. ಸಂಗೀತ ಅವರು ಫಸ್ಟು ಕಂಟೆಸ್ಟೆಂಟ್ ಆಗಿ ಅಂದರೆ ಅಂತಿಮ ಅಂದರೆ ಫೈನಲ್ ಹಂತಕ್ಕೆ ಹೋಗಿದ್ದು ಕೂಡ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತಾ ಅಥವಾ ಶಾಕ್ ಆಯಿತಾ? ಇಲ್ಲ ಸರ್, ಶಾಕ್ ಏನಾಗಿಲ್ಲ. ಸಂಗೀತ ಅಲ್ಲಿಗೆ ಹೋಗಿತ್ತು. ಸಂಗೀತ 3rd ಪ್ಲೇಸಿಂದ ಬಂದು ಶಾಕ್ ಆಯಿತು ಆ್ಯಕ್ಚುಲಿ. ನನಗೆ ಆ್ಯಕ್ಚುಲಿ ಸಂಗೀತ ಟಾಪ್ 2ನಲ್ಲಿ ಇರ್ತಾರೆ ಅಂದ್ಕೊಂಡೆ. ಅವ್ರು ಟಾಪ್ 3 ಬಂದು ಶಾಕ್ ಆಯಿತು ಆ್ಯಕ್ಚುಲಿ ನನಗೆ. ಈಗ ರನ್ನರ್ ಅಪ್ ತೊಗೊಂಡ್ರಲ್ಲ ಪ್ರತಾಪ್ ಅವರು, ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಈ ಟಾಪ್ 2 ಬರ್ತಾರೆ ಅವರು ಅಂತ? ಇಲ್ಲ ಸರ್, ಟಾಪ್ 2 ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟಾಪ್ 5 ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಈಗ ಅವರು ಆಟ ಅಂತ ಬಂದಾಗ ಬಿಗ್ ಬಾಸ್ ಒಂದು ಆಟ ಕೊಟ್ಟಿತ್ತು, ಏನಂತಾರೆ ಫೈನಲ್ಗೆ ಎಂಟ್ರಿ ಕೊಡಬೇಕಾದ್ರೆ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಸೊ ಆಗ ಎಲ್ಲರೂ ನೀವು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆಗ ಹೆಚ್ಚು ಅಂಕ ತಗೊಂಡವರು ಪ್ರತಾಪ್ ಅವರು 420 ಅಲ್ವಾ? ಆದರೂ ಕೂಡ ಅವರು ಬಿಗ್ ಬಾಸ್ ಫೈನಲ್ ಸ್ಟೇಜಿಗೆ ಹೋಗೋದಿಲ್ಲ. ಮತ್ತೇನೋ ಒಂದು ಟಾಸ್ಕ್ ಕೊಟ್ಟು ಅವ್ರನ್ನ ವೋಟ್ ಮೂಲಕ ಮತ್ತೆ ಅಲ್ಲೇ ಉಳಿಸ್ತಾರೆ. ಆವಾಗ ಸಂಗೀತ ಅವರು ಎಂಟ್ರಿ ಕೊಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಅಲ್ಲೇ ಪ್ರತಾಪ್ ಅವ್ರನ್ನ ಫೈನಲ್ಗೆ ಹೋಗದೆ ಅಂತೆ ಬಿಗ್ ಬಾಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಹೇಗೆ ಅಂತ? ಇಲ್ಲ ಸರ್, ಇಲ್ಲ. ಅದು ಮನೆಯವರ ಒಮ್ಮತದಿಂದ ಮತ್ತೆ ಇನ್ನೊಂದು ಸ್ಟೆಪ್ಪು ಇದು ಫಿನಾಲೆ ಟಿಕೆಟ್ಗೆ ಹೋಗೋಕ್ಕೆ ಮನೆಯವ್ರ ಒಮ್ಮತ ಬರುತ್ತೆ, ವೋಟಿಂಗ್ ಆಗುತ್ತೆ. ವೋಟಿಂಗ್ ಮುಖಾಂತರ ಕಳಿಸ್ಕೊಡ್ತಾರೆ ಸರ್. ಬಿಗ್ ಬಾಸ್ದು ಏನಿಲ್ಲ ಸರ್. ನಾವು ಫಿನಾಲೆ ಕಳಿಸಿದ್ದೆ ನಾವು. ನಮ್ಗಳು ತೀರ್ಮಾನದಿಂದನೇ ತಾನೇ ಸಂಗೀತ ಫಿನಾಲೆ ಟಿಕೆಟ್ ತೊಗೊಂಡಿದ್ದು, ಬೇರೆ ಯಾರ ತೀರ್ಮಾನದಿಂದ ಅಲ್ಲ.